2 ಜಿಲ್ಲೆಗಳ 10 ಗ್ರಾಮಗಳ ರೈತರ ಜಮೀನಿಗೆ ನೀರನ್ನ ಪೂರೈಸೋದಕ್ಕೆ ಸರ್ಕಾರ ಏತ ನೀರಾವರಿ ಯೋಜನೆ ಅಡಿಯಲ್ಲಿ ಕಾಲುವೆಯನ್ನ ನಿರ್ಮಿಸಿದೆ. ಆದರೆ ಸರ್ಕಾರದ ಏತ ನೀರಾವರಿ ಯೋಜನೆ ನೀರು ರೈತರ ಜಮೀನಿಗೆ ಸೇರದೆ ರೈತರು ಈಗ ಕಂಗಾಲಾಗಿದ್ದಾರೆ. ಈ ಕಾಲುವೆ ತುಂಬಾ ಹೂಳು ತುಂಬಿದೆ, ನೀರು ರೈತರ ಜಮೀನಿಗೆ ಸೇರ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಹೂಳು ತುಂಬಿದ ಕಾಲುವೆ, ಗಿಡಗಂಟಿ ಬೆಳೆದು ನೀರು ದಾಟದ ಸ್ಥಿತಿ, ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ರೈತರ ಆಕ್ರೋಶ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಯಾದಗಿರಿಯಲ್ಲಿ. ಹೌದು, ಸನ್ನತಿ ಏತ ನೀರಾವರಿ ಯೋಜನೆ ಮೂಲಕ ರೈತರ ಜಮೀನಿಗೆ ನೀರು ಹರಿಸಲು ಸರ್ಕಾರ ಕಾಲುವೆ ನಿರ್ಮಿಸಿದೆ. ಆದರೆ ಚಿತ್ತಾಪುರ ತಾಲೂಕಿನ ಸನ್ನತಿ ಬ್ರಿಡ್ಜ್ಗಂ ಬ್ಯಾರೇಜ್ನಿಂದ ಹರಿಯುವಂತಹ ನೀರು ಯಾದಗಿರಿ ಜಿಲ್ಲೆಯ 22 ಹಳ್ಳಿ, ಕಲಬುರಗಿಯ 8 ಹಳ್ಳಿ ರೈತರಿಗೆ ಆಸರಿಯಾಗಿತ್ತು. ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಕಾಲುವೆ ಪೂರ್ತಿ ಹೂಳು ತುಂಬಿದೆ. ಇದರಿಂದ ರೈತರ ಜಮೀನಿಗೆ ಹನಿ ನೀರು ಕೂಡ ಮುಟ್ಟುತ್ತಾ ಇಲ್ಲ. ಈ ಮೊನ್ನೆ ಧಾರಾಕಾರ ಮಳೆಗಿನ ಮಣ್ಣು ಎಲ್ಲ ಗಿಡ ಗಂಟೆಗಳು ಕೊಚ್ಚಿ ಹೋಗಿ ಅದ್ರಾಗ ನೀರು ನಿಂತು ಕೇಸಿ ಕೆಳಭಾಗದಲ್ಲಿರ್ತಕ್ಕಂಥ ರೈತರಿಗೆ ಜಮೀನಿಗೆ ಏನಾದಂದ್ರೆ ಇವತ್ತು ಅವ್ರು ನಂಬಿ ಶೇಂಗಾ ಬಿತ್ತಾರ, ಜೋಳ ಬಿತ್ತಾರ, ಹೆಸರು ಬಿತ್ತಾರ, ನೀರು ಕೆಳಗಡೆ ಬರೋದ ಕಾರಣ 5 ಇಂಜಿನ್ ಹೆಚ್ಚತಕ್ಕಂತ ಪರಿಸ್ಥಿತಿ ನಿರ್ಮಾಣವಾಗ್ಯದ. ಆಮೇಲೆ ಬೆಳಿಗ್ಗೆ ನೀರು ಬರೋದ ಕಾರಣ ಒಣಗಿ ಹೋಗ್ತಾ ಇದಾವ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಇದೆಲ್ಲ ಪರಿಶೀಲನೆ ಮಾಡಿ ತಕ್ಷಣ ಜೆಸಿಬಿಲಿಂದ ಹೂಳು ಎತ್ತಿಕೇಸಿ ರೈತರಿಗೆ ನೀರು ಜಮೀನು ನೀರು ಬಿಡ್ತಕ್ಕಂಥ ಕೆಲಸ ಮಾಡಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ಈ ಭಾಗದಲ್ಲಿ ಒಂದು ಸಂಚಾರ ಮಾಡಿ ಈ ಅಧಿಕಾರಿಗಳನ್ನು ಸಭೆ ಕರೆದು ಕೇಸಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕ್ರಮ ಕೈಗೊಳ್ಳಬೇಕು. ಇಲ್ಲಾಂದ್ರೆ ಮುಂದೆ ಏನೋ ಬೆಳೆಗಿಳಿ ಒಣಗಿತಂದ್ರೆ ಅದಕ್ಕೆ ನೇರ ಸಂಬಂಧಪಟ್ಟ ಅಧಿಕಾರಿ ಮತ್ತು ಜಿಲ್ಲಾಧಿಕಾರಿಗಳು ನೇರ ಹೊಣೆ ಬರಬೇಕಾಗ್ತಕ್ಕಂಥ ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡುತ್ತೆ. ಪ್ರತಿ ವರ್ಷ ಕಾಲುವೆ ನಿರ್ವಹಣೆಗೆ ಅಂತ ಸರ್ಕಾರ ಲಕ್ಷಾಂತರ ರೂಪಾಯಿ ಅನುದಾನ ನೀಡುತ್ತೆ. ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಅನುದಾನ ನೀರಲ್ಲೇ ಕೊಚ್ಚಿಕೊಂಡು ಹೋಗ್ತಾ ಇದೆ. ನೀರು ನೆಚ್ಚಿಕೊಂಡು ಶೇಂಗಾ, ಸಜ್ಜೆ ಬೆಳೆದ ರೈತರು ಕಂಗಾಲಾಗಿದ್ದಾರೆ. ಸಣ್ಣ ನೀರಾವರಿ ನಿಗಮದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಿಡಿಮದ್ರ ಗ್ರಾಮಕ್ಕೆ ನೀರು ಬರ್ತದ, ಆದ್ರ ಮುಂದೆ ಹೋಗಲ್ಲ. ಏತ ನೀರಿನಿಂದ ಎಚ್ಚರಿಕೆ ಜಾಸ್ತಿ ನೀರು ಬಿಡಲ್ಲ. ನೀರು ಎತ್ತೈಕಬೇಕಂದ್ರೂ ಆಗಲ್ಲ. ಕೌಲಿ ಮರಿಗೌಲಿ ಮಾಡ್ರೆ ಮರಿಗೌಲಿಗೆ ನೀರು ಬರಲ್ಲ. ಅದರಿಂದ ಸ್ವಲ್ಪ ಏನೋ ಕ್ಲೀನ್ ಮಾಡಿಸ್ಬಿಟ್ಟು ನೀರು ಬರತಕ್ಕಂಥ ಮಾಡಿ ವ್ಯವಸ್ಥೆ ಮಾಡಿಸಿಕೊಟ್ರೆ ಒಳ್ಳೇದಾಗುತ್ತೆ ರೈತರಿಗೆ. ರೈತರ ಅನುಕೂಲಕ್ಕೆ ಅಂತ ರೂಪಿಸಿರುವಂತಹ ಏತ ನೀರಾವರಿ ಯೋಜನೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಹಳ್ಳ ಹಿಡಿದು ಹೋಗಿದೆ. ಈಗಲಾದರೂ ಕೂಡ ಅಧಿಕಾರಿಗಳು ಕಾಲುವೆ ಹೂಳೆತ್ತಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ. ನಾಗರಾಜ್ ಮಗದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. 2 ಜಿಲ್ಲೆಗಳ 10 ಗ್ರಾಮಗಳ ರೈತರ ಜಮೀನಿಗೆ ನೀರನ್ನ ಪೂರೈಸೋದಕ್ಕೆ ಸರ್ಕಾರ ಏತ ನೀರಾವರಿ ಯೋಜನೆ ಅಡಿಯಲ್ಲಿ ಕಾಲುವೆಯನ್ನ ನಿರ್ಮಿಸಿದೆ. ಆದರೆ ಸರ್ಕಾರದ ಏತ ನೀರಾವರಿ ಯೋಜನೆ ನೀರು ರೈತರ ಜಮೀನಿಗೆ ಸೇರದೆ ರೈತರು ಈಗ ಕಂಗಾಲಾಗಿದ್ದಾರೆ. ಈ ಕಾಲುವೆ ತುಂಬಾ ಹೂಳು ತುಂಬಿದೆ, ನೀರು ರೈತರ ಜಮೀನಿಗೆ ಸೇರ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಹೂಳು ತುಂಬಿದ ಕಾಲುವೆ, ಗಿಡಗಂಟಿ ಬೆಳೆದು ನೀರು ದಾಟದ ಸ್ಥಿತಿ, ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ರೈತರ ಆಕ್ರೋಶ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಯಾದಗಿರಿಯಲ್ಲಿ. ಹೌದು, ಸನ್ನತಿ ಏತ ನೀರಾವರಿ ಯೋಜನೆ ಮೂಲಕ ರೈತರ ಜಮೀನಿಗೆ ನೀರು ಹರಿಸಲು ಸರ್ಕಾರ ಕಾಲುವೆ ನಿರ್ಮಿಸಿದೆ. ಆದರೆ ಚಿತ್ತಾಪುರ ತಾಲೂಕಿನ ಸನ್ನತಿ ಬ್ರಿಡ್ಜ್ಗಂ ಬ್ಯಾರೇಜ್ನಿಂದ ಹರಿಯುವಂತಹ ನೀರು ಯಾದಗಿರಿ ಜಿಲ್ಲೆಯ 22 ಹಳ್ಳಿ, ಕಲಬುರಗಿಯ 8 ಹಳ್ಳಿ ರೈತರಿಗೆ ಆಸರಿಯಾಗಿತ್ತು. ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಕಾಲುವೆ ಪೂರ್ತಿ ಹೂಳು ತುಂಬಿದೆ. ಇದರಿಂದ ರೈತರ ಜಮೀನಿಗೆ ಹನಿ ನೀರು ಕೂಡ ಮುಟ್ಟುತ್ತಾ ಇಲ್ಲ. ಈ ಮೊನ್ನೆ ಧಾರಾಕಾರ ಮಳೆಗಿನ ಮಣ್ಣು ಎಲ್ಲ ಗಿಡ ಗಂಟೆಗಳು ಕೊಚ್ಚಿ ಹೋಗಿ ಅದ್ರಾಗ ನೀರು ನಿಂತು ಕೇಸಿ ಕೆಳಭಾಗದಲ್ಲಿರ್ತಕ್ಕಂಥ ರೈತರಿಗೆ ಜಮೀನಿಗೆ ಏನಾದಂದ್ರೆ ಇವತ್ತು ಅವ್ರು ನಂಬಿ ಶೇಂಗಾ ಬಿತ್ತಾರ, ಜೋಳ ಬಿತ್ತಾರ, ಹೆಸರು ಬಿತ್ತಾರ, ನೀರು ಕೆಳಗಡೆ ಬರೋದ ಕಾರಣ 5 ಇಂಜಿನ್ ಹೆಚ್ಚತಕ್ಕಂತ ಪರಿಸ್ಥಿತಿ ನಿರ್ಮಾಣವಾಗ್ಯದ. ಆಮೇಲೆ ಬೆಳಿಗ್ಗೆ ನೀರು ಬರೋದ ಕಾರಣ ಒಣಗಿ ಹೋಗ್ತಾ ಇದಾವ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಇದೆಲ್ಲ ಪರಿಶೀಲನೆ ಮಾಡಿ ತಕ್ಷಣ ಜೆಸಿಬಿಲಿಂದ ಹೂಳು ಎತ್ತಿಕೇಸಿ ರೈತರಿಗೆ ಜಮೀನು ನೀರು ಬಿಡ್ತಕ್ಕಂಥ ಕೆಲಸ ಮಾಡಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ಈ ಭಾಗದಲ್ಲಿ ಒಂದು ಸಂಚಾರ ಮಾಡಿ ಈ ಅಧಿಕಾರಿಗಳನ್ನು ಸಭೆ ಕರೆದು ಕೇಸಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕ್ರಮ ಕೈಗೊಳ್ಳಬೇಕು. ಇಲ್ಲಾಂದ್ರೆ ಮುಂದೆ ಏನೋ ಬೆಳೆಗಿಳಿ ಒಣಗಿತಂದ್ರೆ ಅದಕ್ಕೆ ನೇರ ಸಂಬಂಧಪಟ್ಟ ಅಧಿಕಾರಿ ಮತ್ತು ಜಿಲ್ಲಾಧಿಕಾರಿಗಳು ನೇರ ಹೊಣೆ ಬರಬೇಕಾಗ್ತಕ್ಕಂಥ ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡುತ್ತೆ. ಪ್ರತಿ ವರ್ಷ ಕಾಲುವೆ ನಿರ್ವಹಣೆಗೆ ಅಂತ ಸರ್ಕಾರ ಲಕ್ಷಾಂತರ ರೂಪಾಯಿ ಅನುದಾನ ನೀಡುತ್ತೆ. ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಅನುದಾನ ನೀರಲ್ಲೇ ಕೊಚ್ಚಿಕೊಂಡು ಹೋಗ್ತಾ ಇದೆ. ನೀರು ನೆಚ್ಚಿಕೊಂಡು ಶೇಂಗಾ, ಸಜ್ಜೆ ಬೆಳೆದ ರೈತರು ಕಂಗಾಲಾಗಿದ್ದಾರೆ. ಸಣ್ಣ ನೀರಾವರಿ ನಿಗಮದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಿಡಿಮದ್ರ ಗ್ರಾಮಕ್ಕೆ ನೀರು ಬರ್ತದ, ಆದ್ರ ಮುಂದೆ ಹೋಗಲ್ಲ. ಏತ ನೀರಿನಿಂದ ಎಚ್ಚರಿಕೆ ಜಾಸ್ತಿ ನೀರು ಬಿಡಲ್ಲ. ನೀರು ಎತ್ತೈಕಬೇಕಂದ್ರೂ ಆಗಲ್ಲ. ಕೌಲಿ ಮರಿಗೌಲಿ ಮಾಡ್ರೆ ಮರಿಗೌಲಿಗೆ ನೀರು ಬರಲ್ಲ. ಅದರಿಂದ ಸ್ವಲ್ಪ ಏನೋ ಕ್ಲೀನ್ ಮಾಡಿಸ್ಬಿಟ್ಟು ನೀರು ಬರತಕ್ಕಂಥ ಮಾಡಿ ವ್ಯವಸ್ಥೆ ಮಾಡಿಸಿಕೊಟ್ರೆ ಒಳ್ಳೇದಾಗುತ್ತೆ ರೈತರಿಗೆ. ರೈತರ ಅನುಕೂಲಕ್ಕೆ ಅಂತ ರೂಪಿಸಿರುವಂತಹ ಏತ ನೀರಾವರಿ ಯೋಜನೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಹಳ್ಳ ಹಿಡಿದು ಹೋಗಿದೆ. ಈಗಲಾದರೂ ಕೂಡ ಅಧಿಕಾರಿಗಳು ಕಾಲುವೆ ಹೂಳೆತ್ತಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ. ನಾಗರಾಜ್ ಮಗದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.
ಎರಡು ಜಿಲ್ಲೆಗಳ 10 ಗ್ರಾಮಗಳ ರೈತರ ಜಮೀನಿಗೆ ನೀರನ್ನ ಪೂರೈಸೋದಕ್ಕೆ ಸರ್ಕಾರ ಏತ ನೀರಾವರಿ ಯೋಜನೆ ಅಡಿಯಲ್ಲಿ ಕಾಲುವೆಯನ್ನ ನಿರ್ಮಿಸಿದೆ. ಆದರೆ ಸರ್ಕಾರದ ಏತ ನೀರಾವರಿ ಯೋಜನೆ ನೀರು ರೈತರ ಜಮೀನಿಗೆ ಸೇರದೆ ರೈತರು ಈಗ ಕಂಗಾಲಾಗಿದ್ದಾರೆ. ಈ ಕಾಲುವೆ ತುಂಬಾ ಹೂಳು ತುಂಬಿದೆ, ನೀರು ರೈತರ ಜಮೀನಿಗೆ ಸೇರ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಹೂಳು ತುಂಬಿದ ಕಾಲುವೆ, ಗಿಡಗಂಟಿ ಬೆಳೆದು ನೀರು ದಾಟದ ಸ್ಥಿತಿ, ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ರೈತರ ಆಕ್ರೋಶ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಯಾದಗಿರಿಯಲ್ಲಿ. ಹೌದು, ಸನ್ನತಿ ಏತ ನೀರಾವರಿ ಯೋಜನೆ ಮೂಲಕ ರೈತರ ಜಮೀನಿಗೆ ನೀರು ಹರಿಸಲು ಸರ್ಕಾರ ಕಾಲುವೆ ನಿರ್ಮಿಸಿದೆ. ಆದರೆ ಚಿತ್ತಾಪುರ ತಾಲೂಕಿನ ಸನ್ನತಿ ಬ್ರಿಡ್ಜ್ ಕಂ ಬ್ಯಾರೇಜ್ನಿಂದ ಹರಿಯುವಂತಹ ನೀರು ಯಾದಗಿರಿ ಜಿಲ್ಲೆಯ 22 ಹಳ್ಳಿ, ಕಲಬುರಗಿಯ 8 ಹಳ್ಳಿ ರೈತರಿಗೆ ಆಸರಿಯಾಗಿತ್ತು. ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಕಾಲುವೆ ಪೂರ್ತಿ ಹೂಳು ತುಂಬಿದೆ. ಇದರಿಂದ ರೈತರ ಜಮೀನಿಗೆ ಹನಿ ನೀರು ಕೂಡ ಮುಟ್ಟುತ್ತಾ ಇಲ್ಲ. ಈ ಮೊನ್ನೆ ಧಾರಾಕಾರ ಮಳೆಗಿನ ಮಣ್ಣು ಎಲ್ಲ ಗಿಡ ಗಂಟಿಗಳು ಕೊಚ್ಚಿ ಹೋಗಿ ಅದ್ರಾಗ ನೀರು ನಿಂತು ಕೇಸಿ ಕೆಳಭಾಗದಲ್ಲಿರ್ತಕ್ಕಂಥ ರೈತರಿಗೆ ಜಮೀನಿಗೆ ಏನಾದಂದ್ರೆ ಇವತ್ತು ಅವ್ರು ನಂಬಿ ಶೇಂಗಾ ಬಿತ್ತಾರ, ಜೋಳ ಬಿತ್ತಾರ, ಹೆಸರು ಬಿತ್ತಾರ, ನೀರು ಕೆಳಗಡೆ ಬರೋದ ಕಾರಣ 5 ಇಂಜಿನ್ ಹೆಚ್ಚತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಆಮೇಲೆ ಬೆಳಿಗ್ಗೆ ನೀರು ಬರೋದ ಕಾರಣ ಒಣಗಿ ಹೋಗ್ತಾ ಇದಾವ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಇದೆಲ್ಲ ಪರಿಶೀಲನೆ ಮಾಡಿ ತಕ್ಷಣ ಜೆಸಿಬಿಲಿಂದ ಹೂಳು ಎತ್ತಿಕೇಸಿ ರೈತರಿಗೆ ನೀರು ಜಮೀನು ನೀರು ಬಿಡ್ತಕ್ಕಂಥ ಕೆಲಸ ಮಾಡಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ಈ ಭಾಗದಲ್ಲಿ ಒಂದು ಸಂಚಾರ ಮಾಡಿ ಈ ಅಧಿಕಾರಿಗಳೇನು ಸಭೆ ಕರೆದು ಕೇಸಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕ್ರಮ ಕೈಗೊಳ್ಳಬೇಕಿಲ್ಲ ಅಂದ್ರೆ ಮುಂದೆ ಏನೋ ಬೆಳೆಗಿಳಿ ಒಣಗಿತಂದ್ರೆ ಅದಕ್ಕೆ ನೇರ ಸಂಬಂಧಪಟ್ಟ ಅಧಿಕಾರಿ ಮತ್ತು ಜಿಲ್ಲಾಧಿಕಾರಿಗಳು ನೇರ ಹೊಣೆ ಬರ್ಬೇಕಾಗ್ತಕ್ಕಂಥ ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡುತ್ತೆ. ಪ್ರತಿ ವರ್ಷ ಕಾಲುವೆ ನಿರ್ವಹಣೆಗೆ ಅಂತ ಸರ್ಕಾರ ಲಕ್ಷಾಂತರ ರೂಪಾಯಿ ಅನುದಾನ ನೀಡುತ್ತೆ. ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಅನುದಾನ ನೀರಲ್ಲೇ ಕೊಚ್ಚಿಕೊಂಡು ಹೋಗ್ತಾ ಇದೆ. ನೀರು ನೆಚ್ಚಿಕೊಂಡು ಶೇಂಗಾ, ಸಜ್ಜೆ ಬೆಳೆದ ರೈತರು ಕಂಗಾಲಾಗಿದ್ದಾರೆ. ಸಣ್ಣ ನೀರಾವರಿ ನಿಗಮದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಿಡಿಮದ್ರ ಗ್ರಾಮಕ್ಕೆ ನೀರು ಬರ್ತದ, ಆದ್ರ ಮುಂದೆ ಹೋಗಲ್ಲ. ಏತ ನೀರಿನಿಂದ ಎಚ್ಚರಿಕೆ ಜಾಸ್ತಿ ನೀರು ಬಿಡಲ್ಲ. ನೀರು ಎತ್ತೈಕಬೇಕಂದ್ರೂ ಆಗಲ್ಲ. ಕೌಲಿ ಮರಿಗೌಲಿ ಮಾಡ್ರೆ ಮರಿಗೌಲಿಗೆ ನೀರು ಬರಲ್ಲ. ಅದರಿಂದ ಸ್ವಲ್ಪ ಏನೋ ಕ್ಲೀನ್ ಮಾಡಿಸ್ಬಿಟ್ಟು ನೀರು ಬರತಕ್ಕಂಥ ಮಾಡಿ ವ್ಯವಸ್ಥೆ ಮಾಡಿಸಿಕೊಟ್ರೆ ಒಳ್ಳೇದಾಗುತ್ತೆ ರೈತರಿಗೆ. ರೈತರ ಅನುಕೂಲಕ್ಕೆ ಅಂತ ರೂಪಿಸಿರುವಂತಹ ಏತ ನೀರಾವರಿ ಯೋಜನೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಹಳ್ಳ ಹಿಡಿದು ಹೋಗಿದೆ. ಈಗಲಾದರೂ ಕೂಡ ಅಧಿಕಾರಿಗಳು ಕಾಲುವೆ ಹೂಳೆತ್ತಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ. ನಾಗರಾಜ್ ಮಗದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಎರಡು ಜಿಲ್ಲೆಗಳ 10 ಗ್ರಾಮಗಳ ರೈತರ ಜಮೀನಿಗೆ ನೀರನ್ನ ಪೂರೈಸೋದಕ್ಕೆ ಸರ್ಕಾರ ಏತ ನೀರಾವರಿ ಯೋಜನೆ ಅಡಿಯಲ್ಲಿ ಕಾಲುವೆಯನ್ನ ನಿರ್ಮಿಸಿದೆ. ಆದರೆ ಸರ್ಕಾರದ ಏತ ನೀರಾವರಿ ಯೋಜನೆ ನೀರು ರೈತರ ಜಮೀನಿಗೆ ಸೇರದೆ ರೈತರು ಈಗ ಕಂಗಾಲಾಗಿದ್ದಾರೆ. ಈ ಕಾಲುವೆ ತುಂಬಾ ಹೂಳು ತುಂಬಿದೆ, ನೀರು ರೈತರ ಜಮೀನಿಗೆ ಸೇರ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಹೂಳು ತುಂಬಿದ ಕಾಲುವೆ, ಗಿಡಗಂಟಿ ಬೆಳೆದು ನೀರು ದಾಟದ ಸ್ಥಿತಿ, ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ರೈತರ ಆಕ್ರೋಶ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಯಾದಗಿರಿಯಲ್ಲಿ. ಹೌದು, ಸನ್ನತಿ ಏತ ನೀರಾವರಿ ಯೋಜನೆ ಮೂಲಕ ರೈತರ ಜಮೀನಿಗೆ ನೀರು ಹರಿಸಲು ಸರ್ಕಾರ ಕಾಲುವೆ ನಿರ್ಮಿಸಿದೆ. ಆದರೆ ಚಿತ್ತಾಪುರ ತಾಲೂಕಿನ ಸನ್ನತಿ ಬ್ರಿಡ್ಜ್ ಕಂ ಬ್ಯಾರೇಜ್